ಅಪ್ಪೇ ಮರ್ತುಬಿಟ್ಟಿದ್ಯಾ ಅನ್ಸುತ್ತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಿಸಿಲು ಜಾಸ್ತಿ, ಮಗನಿಗೆ ಕಾಲು ಸುಡುತ್ತೆ ಅಂತ ಅಪ್ಪ ತನಗೆ ಚಪ್ಪಲಿ ಇಲ್ಲ ಅಂದರೂ ನಿನಗೆ ಚಪ್ಪಲಿ ಕೊಡಿಸ್ ಕಳಿಸಿದ್ರು. ಅದೇ ನೀನು ಓದಿ ವಿದ್ಯಾವಂತ ಆಗಿ ದೊಡ್ಡವನಾದ್ಮೇಲೆ ಒಂದು ಹುಡುಗಿ ಜೊತೆ ನೀನು ಪ್ರೀತಿ ಪ್ರೇಮದಲ್ಲಿ ಬಿದ್ದಾಗ ಮಗನೇ ಹುಷಾರು ಕಣೋ ಹಾಳಾಗ್ಬಿಡ್ತೀಯ ಅಂತ ಹೇಳಿದಾಗ ನೀನು ಅವ್ರ ಮಾತಿಗೆ ಏನಂದೆ? ನನ್ನ ಲೈಫು ನನಗೆ ಗೊತ್ತು, ನಾನು ಹೇಗೆ ಬೇಕಾದ್ರೂ ಡಿಸೈಡ್ ಮಾಡ್ತೀನಿ ಅಂದೆ. ಆದರೆ ಅದೇ ವಾಟ್ಸಪ್ ಸ್ಟೇಟಸಲ್ಲಿ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಹಾಕ್ಕೊಂಡೆ, ಮದುವೆ ಮಾಡಿಕೊಂಡೆ ಅಪ್ಪ ಅಮ್ಮನಿಗೆ ಹೇಳ್ದಿರ. ಆದರೆ ಇವತ್ತು ನಿಮ್ಮ ತಂದೆ ತಾಯಿಗೆ ನೀನು ಅದೆಲ್ಲ ಮಾಡಿದ್ದು ಯಾವುದೂ ನೋವಾಗಲಿಲ್ಲ. ಆದರೆ ನೀನು ಯಾವುದೋ ಫ್ರೆಂಡ್ ಮಾತನ್ನ ಕೇಳ್ಕೊಂಡು ಸಾಲ ಮಾಡ್ಕೊಂಡು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ಬಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡೆ ಗೊತ್ತಾ? ಇವತ್ತು ನಿಮ್ಮ ತಂದೆ ತಾಯಿ ನಿಜವಾಗ್ಲೂ ನಿನ್ನನ್ನು ನೆನೆಸ್ಕೊಂಡು ಹೆಮ್ಮೆ ಪಡ್ತಾ ಇದ್ದಾರೆ. ಈ ಥರ ನನ್ನ ಮಗ ಬದುಕ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಹುಡ್ದಾಗಲೇ ನನ್ನ ಮಗನ ಸಾಯಿಸ್ಬಿಡ್ತಿದ್ದೆ ಅಂತಂದರು. ಸೊ ಇವತ್ತು ನಿಮ್ಮ ತಂದೆ ತಾಯಿ ಹತ್ರ ನಾನು ಮಾತಾಡಿದಾಗ ನನಗನ್ಸಿದ್ದಿದ್ದು. ಸೊ ಯಾವುದೇ ಮಕ್ಕಳಾಗಲಿ ತಂದೆ ತಾಯಿ ಒಳ್ಳೆಯದನ್ನು ಹೇಳ್ತಾರೆ ಅಂದಾಗ ಅದನ್ನು ಕೇಳಿ ತಿಳ್ಕೊಂಡು ಒಳ್ಳೆ ಜೀವನನ ರೂಪಿಸ್ಕೊಳ್ಳಿ.